ನಮಸ್ಕಾರ. ಇವತ್ತಿನ ವಿಡಿಯೋ ದೀರ್ಘ ಅವಧಿಯ ಲಾಭಕ್ಕೆ ತೆರಿಗೆಯ ಭಾರ ಕಮ್ಮಿ ಮಾಡಿಕೊಳ್ಳುವುದು ಹೇಗೆ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ನಿಮಗೆಲ್ಲ ಗೊತ್ತಿದ್ದ ಹಾಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ದಿನದಿಂದ ದಿನಕ್ಕೆ ಮೇಲೋಗ್ತಾ ಇದೆ. ಒಂದು ಕಾಲದಲ್ಲಿ 0 ಇತ್ತು. ಅದಾದ್ಮೇಲೆ 2018ರಲ್ಲಿ ಸರ್ಕಾರದವರು 10% ಟ್ಯಾಕ್ಸ್ನ ಇಂಪೋಸ್ ಮಾಡಿದ್ರು. ಮತ್ತೆ 1,00,000 ಪರ್ ಆ್ಯನಮ್ ಹಾಗೆ ಮನ್ನಾ ಮಾಡಿದ್ರು. ಈಗ ಜುಲೈ 2024 ಬಜೆಟಲ್ಲಿ ಸರ್ಕಾರದವರು 10% ಅನ್ನ 12.5 ಮಾಡಿದ್ದಾರೆ ಮತ್ತು ಮನ್ನಾ ಆಗುವಂತ ಅಮೌಂಟ್ ಅನ್ನ 1.25 lakhs ಮಾಡಿದ್ದಾರೆ. ನಾವು ಬಹಳ ಸಮಯದಿಂದ ನಮ್ಮ ಸುಮಾರು ವಿಡಿಯೋಗಳಲ್ಲಿ ಹೇಳ್ತಾ ಬರ್ತಾ ಇದ್ದೇವೆ, ಇನ್ನು ಮುಂದಿನ ದಿನಗಳಲ್ಲಿ LTCG ಮೇಲಕ್ಕೆ ಹೋಗ್ತಾ 30% ವರೆಗೂ ಹೋಗುವಂತ ಚಾನ್ಸ್ ಇದೆ. ಯಾಕಂದ್ರೆ ಸರ್ಕಾರಕ್ಕೆ ಹಣ ಬೇಕು ಅಂತಂದ್ರೆ ಯಾವ್ದಾದ್ರು ಒಂದು ಜಾಗದಲ್ಲಿ ಟ್ಯಾಕ್ಸ್ ಹಾಕ್ಲೇಬೇಕಾಗುತ್ತೆ. ಬಹುಶಃ ಇದಕ್ಕೆ ಟ್ಯಾಕ್ಸ್ ಹಾಕಿ ಅದೇನು ಟ್ಯಾಕ್ಸ್ನ ಬಾಕಿಯವ್ರು ಕಟ್ತಾರೋ ಅದೇ ತರ ನೀವು ಕಟ್ಟಿ, ಮತ್ತು ಬೇರೆ ದೇಶದಲ್ಲಿ ಯಾವ ತರ ಜನ ಟ್ಯಾಕ್ಸ್ ಕಟ್ತಾ ಇದಾರೋ ಅದೇ ತರ ನೀವು ಕಟ್ಟಿ ಅಂತ ಭಾರತದ ಹೂಡಿಕೆದಾರರಿಗೆ ಹೇಳುವಂತ ಚಾನ್ಸಸ್ ಇದೆ. LTCG ಟ್ಯಾಕ್ಸ್ 30%ಗೆ ಹೋಗದೇ ಇರಬಹುದು, ಆದರೆ 30%ಗೆ ಹೋಗುತ್ತೆ ಅಂತ ನಾನು ಹೇಳ್ತಾ ಇದ್ದ ಹಾಗೆ ನೀವು ಮೆಂಟಲಿ ಪ್ರಿಪೇರ್ ಆಗಬಹುದು ಅನ್ನುವಂಥದ್ದು ನನ್ನ ಒಂದು ಅನಿಸಿಕೆ. ಅದರಿಂದ ಏನಾದರೂ ಕಮ್ಮಿ ಆದರೆ ಅವಾಗ ಸಂತೋಷ ಪಡೋಣ. ನಿಮಗೆಲ್ಲ ತಿಳಿದ ಹಾಗೆ ಲಾಂಗ್ ಟರ್ಮ್ನಲ್ಲಿ ನಮಗೆ ಕಾಂಪೌಂಡಿಂಗ್ನ ಬೆನಿಫಿಟ್ ಸಿಗುತ್ತೆ. ಅದರಿಂದಾಗಿ ಎಷ್ಟು ಟ್ಯಾಕ್ಸ್ ಹಾಕಿದ್ರೂ ಕೂಡ ಒಳ್ಳೆಯ ಲಾಭವನ್ನು ನಿರೀಕ್ಷೆ ಮಾಡಬಹುದು. ಅದರ ಬದಲಾಗಿ ನೀವೇನಾದರೂ ಶಾರ್ಟ್ ಟರ್ಮ್ ಅಲ್ಲಿ ನಿಮ್ಮ ಷೇರುಗಳನ್ನು ಆಗಾಗ ಮಾರ್ಕೊಂಡು ಪ್ರಾಫಿಟ್ ಮಾಡ್ತೀನಿ ಅಂತಂದ್ರೆ ನಿಮಗೆ ಕಾಂಪೌಂಡಿಂಗ್ ಬೆನಿಫಿಟ್ ಸಿಕ್ಕುವುದಿಲ್ಲ. ಸದ್ಯದ ಮಟ್ಟಿಗೆ ನಿಮಗೆ ತಿಳಿದ ಹಾಗೆ ಮತ್ತು ಮುಂದಿನ ದಿನಗಳಲ್ಲಿ ಕೂಡ ಹೀಗೆ ಇರ್ಬೋದು. ಶಾರ್ಟ್ ಟರ್ಮಿಗೆ ಜಾಸ್ತಿ ಟ್ಯಾಕ್ಸ್ ಇದೆ, ಲಾಂಗ್ ಟರ್ಮಿಗೆ ಕಡಿಮೆ ಟ್ಯಾಕ್ಸ್ ಇದೆ. ನೀವು ಒಬ್ಬ ಒಳ್ಳೆಯ ಹೂಡಿಕೆದಾರನಾಗಿದ್ದು ನಿಮ್ಮ ಪೋರ್ಟ್ಫೋಲಿಯೋನ ಚೆನ್ನಾಗಿ ನೋಡ್ಕೊಳ್ತೇನೆ ಅಂತಂದ್ರೆ ಒಂದು ಅಂದಾಜು ಷೇರು ಮಾರುಕಟ್ಟೆಯಿಂದ ದೀರ್ಘಾವಧಿಯಲ್ಲಿ 15ರಿಂದ 20% ಲಾಭವನ್ನು ನಿರೀಕ್ಷೆ ಮಾಡಬಹುದು. LTCG ಟ್ಯಾಕ್ಸ್ನ ನಾವು ಕನ್ಸರ್ವೇಟಿವ್ ಆಗಿ ಯೋಚನೆ ಮಾಡಿದ್ರು ಒಂದು 20ರಿಂದ 30% ವರೆಗೂ ಇರಬಹುದು ಅಂತ ನಿರೀಕ್ಷೆ ಮಾಡಬಹುದು. ಈಗ ನಿಮ್ಮ ಮುಂದೆ 2 ವಿಚಾರ ಇಟ್ಟಿದ್ದೇನೆ. ಯಾವ ರೀತಿ ಆ LTCG ಟ್ಯಾಕ್ಸ್ ಜಾಸ್ತಿ ಆದ್ರೆ ಅದರ ಇಂಪ್ಯಾಕ್ಟ್ ನಿಮಗೆ ಕಡಿಮೆ ಆಗ್ಲಿಕ್ಕೋಸ್ಕರ. ಮೊದಲನೇದಾಗಿ ನಿಮ್ಮ SCP SIP ನ ಪ್ರತಿ ವರ್ಷ ಜಾಸ್ತಿ ಮಾಡ್ತಾ ಹೋಗಿ ಅದಕ್ಕೆ ನಾವು ಸ್ಟೆಪ್ ಅಪ್ SIP ಅಥವಾ SCP ಅಂತ ಕರೀತೇವೆ. ಎರಡನೆಯ ಮಾರ್ಗದರ್ಶನ, LTCG ಟ್ಯಾಕ್ಸ್ ಈಗ 12.5ಗೆ ಹೋಗೋದ್ರಿಂದ ಮುಂದೆ ಇನ್ನೂ ಮೇಲಕ್ಕೆ ಹೋಗಬಹುದು ಅನ್ನುವಂಥ ನಿರೀಕ್ಷೆ ಇದ್ದಲ್ಲಿ ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ ಅಮೌಂಟ್ ಮತ್ತು ಸೇವಿಂಗ್ ಅಮೌಂಟ್ ಅನ್ನ ಜಾಸ್ತಿ ಮಾಡ್ತಾ ಹೋಗಿ ಪ್ರತಿ ವರ್ಷ ಒಂದು 5ರಿಂದ 10% ಜಾಸ್ತಿ ಹಣವನ್ನು ನೀವು ಷೇರು ಮಾರುಕಟ್ಟೆಯಲ್ಲಿ SIP ನಲ್ಲಿ SCP ನಲ್ಲಿ ಹಾಕ್ತಾ ಹೋಗ್ತೀನಿ ಅಂತಂದ್ರೆ ಬಹುಶಃ ಅದು ಅಡ್ಜಸ್ಟ್ ಆಗ್ತಾ ಹೋಗುತ್ತೆ. ಅದರ ಬಗ್ಗೆ ನಾನೊಂದು ಟ್ಯಾಬ್ಯುಲರ್ ಕಾಲಮ್ ಅನ್ನು ಕೂಡ ತೋರಿಸೋನಿದ್ದೇನೆ. ಈಗ ನಿಮ್ಮ ಮುಂದೆ ಇಡುವಂತ ಟ್ಯಾಬ್ಯುಲರ್ ಕಾಲಮ್ ಅಲ್ಲಿ ನಾನು ಕೆಲವು ಅಸಂಪ್ಷನ್ಸ್ ಅನ್ನು ಮಾಡ್ತಾ ಇದ್ದೇನೆ. ಉದಾಹರಣೆಗೆ 30% ಟ್ಯಾಕ್ಸ್ LTCG ಮೇಲೆ ಇರುತ್ತೆ. ನೀವು 60 ವರ್ಷಕ್ಕೆ ರಿಟೈರ್ ಆಗಿ ನಿಮ್ಮ ಎಂಟೈರ್ ಸ್ಟಾಕ್ ಮಾರ್ಕೆಟ್ ಪೋರ್ಟ್ಫೋಲಿಯೋನ ಮಾರ್ಕೊಂಡು ಅದನ್ನ ನೀವು FD ಯಲ್ಲಿ ಇಟ್ಕೊಳ್ತೀರಿ. ಈಗ ನಿಮ್ಮ ಮುಂದೆ ಟ್ಯಾಬ್ಯುಲರ್ ಕಾಲಮ್, impact of 30% LTCG tax on corpus rupees 10,000 per month investment with 5% per year step up. Investment per month 10,000, 5% step up ಪ್ರತಿ ವರ್ಷ, ರಿಟರ್ನ್ಸ್ 12% ಬಂದ್ರೆ ಡ್ಯೂರೇಷನ್ 25 ವರ್ಷದಲ್ಲಿ ಕಾರ್ಪಸ್ 2.48 crores ಆಗುತ್ತೆ ಮತ್ತು 30% ಟ್ಯಾಕ್ಸ್ ಬಿದ್ರೆ 1.91 crores ಆಗುತ್ತೆ. ಅಂದ್ರೆ ನೀವು ಒಮ್ಮೆಗೆ ಮಾರ್ಕೊಂಡ್ರೆ ಸ್ವಲ್ಪ ಮಾರ್ಕೊಂಡ್ರೆ ಈ ತರ ಬರಲ್ಲ. ಎರಡನೆಯ ಸನ್ನಿವೇಶ, 10,000 ಪ್ರತಿ ತಿಂಗಳಾಗ್ತಾ ಇದ್ರೆ 5% ಸ್ಟೆಪ್ ಅಪ್, ರಿಟರ್ನ್ಸ್ 15% ಬಂತು ಅಂತಾದ್ರೆ ಡ್ಯೂರೇಷನ್ 25 ವರ್ಷ, ಕಾರ್ಪಸ್ 3.82 ಕೋಟಿ ಮತ್ತು 30% ಕಡಿತ ಆದ್ಮೇಲೆ 2.84 crores. 10,000 ರೂಪಾಯಿ ಸ್ಟೆಪ್ ಅಪ್ 5%, ರಿಟರ್ನ್ಸ್ 18% ಬರುತ್ತೆ ಅಂತ ಆದ್ರೆ ಡ್ಯೂರೇಷನ್ 25 ವರ್ಷ, ಕಾರ್ಪಸ್ 5.99 crores ಮತ್ತು ಕಾರ್ಪಸ್ ಆಫ್ಟರ್ 30% ಟ್ಯಾಕ್ಸ್ 4.35 crores. ಈಗ ಈ ಲೆಕ್ಕವನ್ನು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ 30% ಟ್ಯಾಕ್ಸ್ ಹೋದ್ಮೇಲೆ
ನನ್ನ ಹತ್ರ ಉಳಿಯುವ ಅಮೌಂಟ್ ಕಮ್ಮಿ. ಅದಕ್ಕೋಸ್ಕರ ಬಹುಶಃ ಇವತ್ತಿನಿಂದಲೇ ನೀವು ಒಂದಷ್ಟು ಎಕ್ಸ್ಟ್ರಾ ಹಣವನ್ನು ಷೇರು ಮಾರುಕಟ್ಟೆಯಲ್ಲಿ ಹಾಕುವಂತ ಪರಿಪಾಠವನ್ನು ಪಾಲಿಸ್ತಾ ಹೋಗಿ. ಉದಾಹರಣೆಗೆ ನೀವು ಪ್ರತಿ ತಿಂಗಳು 10,000 SIP SCP ಮಾಡ್ತಾ ಇದ್ದೀರಿ ಅಂತಂದ್ರೆ ಇನ್ನು ಮುಂದೆ 12ರಿಂದ 14,000 SCP ಮಾಡಿದ್ರೆ ನಿಮಗೆ ದೊಡ್ಡ ಕಾರ್ಪಸ್ ಸಿಗುತ್ತೆ. ಕೊನೆಯಲ್ಲಿ ಟ್ಯಾಕ್ಸ್ ಕಡಿತ ಆದಮೇಲೆ ಕೂಡ. ನಾನು ಆಗಲೇ ಹೇಳಿದ ಹಾಗೆ ಈ ಟ್ಯಾಬ್ಲರ್ ಕಾಲಮ್ ಅಲ್ಲಿ ನಾನು ಏನು ಊಹೆ ಮಾಡಿದ್ದೇನೆ ಅಂತಂದ್ರೆ ನಿಮ್ಮ 60ನೇ ವರ್ಷಕ್ಕೆ ಬರುವ ಎಲ್ಲಾ ಕಾರ್ಪಸ್ ಅನ್ನು ನೀವು ರೆಡಿ ಮಾಡಿಕೊಂಡು ಅದನ್ನ ನೀವು ಡೈರೆಕ್ಟ್ ಆಗಿ ಬ್ಯಾಂಕಿನಲ್ಲಿ FD ಮಾಡ್ತೀರಿ. ಆದರೆ ಗುಡ್ ನ್ಯೂಸ್ ಇದೆ, ಅಕಸ್ಮಾತ್ ನಿಮ್ಮ ಕಾರ್ಪಸ್ ಏನಾದ್ರು 3ರಿಂದ 5 ಕೋಟಿ ಆಗುತ್ತೆ ಇನ್ನು 25 ವರ್ಷಗಳ ಬಳಿಕ ಅಂತಂದ್ರೆ ನೀವು ಅದನ್ನ ಎಂಟೈರ್ ಆಗಿ ವಿಡ್ರಾ ಮಾಡದೆ ಷೇರು ಮಾರುಕಟ್ಟೆಯಲ್ಲೇ ಇಟ್ಟುಬಿಟ್ಟು ಕೇವಲ SWP ಮಾಡ್ತಾ ಇದ್ರೆ ನಿಮಗೆ 30% ಟ್ಯಾಕ್ಸ್ ಬಿದ್ದರೂ ಕೂಡ ಏನು ಜಾಸ್ತಿ ಇಫೆಕ್ಟ್ ಆಗೋದಿಲ್ಲ. ಯಾಕಂದ್ರೆ ಕೇವಲ ವರ್ಷಕ್ಕೆ ತಿಂಗಳಿಗೆ ಬೇಕಾದ ಹಣವನ್ನು ಮಾತ್ರ ನೀವು ಮಾರ್ಕೊಂಡು ಹೋಗ್ತೀರಿ. ಉಳಿದದ್ದು ಮತ್ತೆ ಷೇರು ಮಾರುಕಟ್ಟೆಯಲ್ಲಿ ಅಪ್ರಿಸಿಯೇಷನ್ ಅನ್ನು ಕಾಣ್ತಾ ಇರುತ್ತೆ. ಅದು ಅಲ್ಲದೇನೆ ಮುಂದಿನ ದಿನಗಳಲ್ಲಿ ಅದೇನು 1 lakh ಮತ್ತು 1.25 lakhs ಎಕ್ಸಾಮ್ಷನ್ ಕೊಟ್ಟಿದ್ರು, ಮನ್ನಾ ಮಾಡಿದ್ರು ಇನ್ಕಮ್ ನಲ್ಲಿ ಪ್ರತಿ ವರ್ಷ, ಆ ಪರ್ಟಿಕ್ಯುಲರ್ ಅಮೌಂಟ್ ಕೂಡ ಮುಂದಿನ ದಿನಗಳಲ್ಲಿ ಜಾಸ್ತಿ ಆಗುವಂತ ಲಕ್ಷಣಗಳಿದಾವೆ. ಸರ್ಕಾರ ಎಷ್ಟು ಟ್ಯಾಕ್ಸ್ ಹಾಕುತ್ತೆ LTCG ಮೇಲೆ, STCG ಮೇಲೆ ಅನ್ನುವಂತಹದ್ದು ನಮ್ಮ ಕಂಟ್ರೋಲ್ ಇಲ್ಲ. ಅದರ ಬದಲಾಗಿ ನಮ್ಮ ಕಂಟ್ರೋಲ್ ಇರೋದು ನಮ್ಮ ಉಳಿತಾಯ ಮತ್ತು ಹೂಡಿಕೆ. ಅದರಿಂದ ನಾವು ಆದಷ್ಟು ಜಾಸ್ತಿ ಹೂಡಿಕೆಯನ್ನು ಮಾಡ್ತಾ ಹೋದ್ರೆ ಗವರ್ಮೆಂಟ್ ಮಾಡಿದಕ್ಕೆ ನಾವು ಒಂದಷ್ಟು ನ್ಯೂಟ್ರಲೈಸ್ ಮಾಡಬಹುದು. ಈಗ ನಿಮ್ಮ ಮುಂದೆ ಇನ್ನೊಂದು ಮಾಹಿತಿ ನೀಡ್ತಾ ಇದ್ದೇನೆ, ಯಾವ ರೀತಿ ನಾವು ಜಾಸ್ತಿ ಹಣವನ್ನು ಉಳಿತಾಯ ಮಾಡಬಹುದು. ಮಂತ್ಲಿ ಇನ್ಕಮ್ ಆಫ್ಟರ್ ಟ್ಯಾಕ್ಸ್ 50,000 ಎಂದಿಟ್ಟುಕೊಳ್ಳೋಣ. ಬೇಸಿಕ್ ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ 20ರಿಂದ 25,000, ಕರೆಂಟ್ ಸೇವಿಂಗ್ಸ್ 25ರಿಂದ 30,000, ಇನ್ವೆಸ್ಟ್ಮೆಂಟ್ ಇನ್ SIP SCP 15,000, ಸ್ಪೆಂಡಿಂಗ್ ಆನ್ ಲಕ್ಸುರಿ ನಾನ್ ಎಸೆನ್ಷಿಯಲ್ಸ್ 10,000, ಬಫರ್ ಅಮೌಂಟ್ ಆನ್ ಎಮರ್ಜೆನ್ಸೀಸ್ 5,000. ಮತ್ತೆ ಮುಂದಿನ ದಿನಗಳಲ್ಲಿ ನೀವೇನಾದ್ರೂ ಜಾಸ್ತಿ ಹಣವನ್ನು ಹಾಕ್ತೀರಿ ಅಂತಂದ್ರೆ 20,000 SIP SCP ಮಾಡಬಹುದು. ಮತ್ತೆ ಮಿನಿಮೈಸ್ ಮಾಡಬೇಕಾಗುತ್ತೆ ನಾನ್ ಎಸೆನ್ಷಿಯಲ್ ಸ್ಪೆಂಡಿಂಗ್ ನಲ್ಲಿ. ಇವತ್ತು ಈ ವಿಡಿಯೋನ ಮಾಡಿದ ಮುಖ್ಯವಾದ ಉದ್ದೇಶ ಏನು ಅಂತಂದ್ರೆ LTCG ಟ್ಯಾಕ್ಸ್ ವರ್ಷ ಮೇಲಕ್ಕೆ ಹೋಗ್ಬೋದು. ಅದಕ್ಕೆ ನೀವು ಈಗಲಿಂದನೇ ಅಪ್ರೋಪ್ರಿಯೇಟ್ ಆಕ್ಷನ್ ತಗೊಳ್ಳಿ. ಮತ್ತೆ ನಿಮ್ಮ ಲೈಫ್ ಸ್ಟೈಲ್ 55-60 ವರ್ಷದ ಮೇಲೆ ಚೆನ್ನಾಗಿರ್ಬೇಕು ಅಂತಂದ್ರೆ ಇವತ್ತು ಈ ವಿಡಿಯೋದಲ್ಲಿ ಹೇಳಿದ ವಿಚಾರಗಳನ್ನು ಚಾಚು ತಪ್ಪದೆ ಪಾಲಿಸಿ. ಇಷ್ಟೆಲ್ಲ ಮಾಹಿತಿ ಮತ್ತು ಮಾರ್ಗದರ್ಶನವನ್ನು ಕೊಟ್ಟ ಮೇಲೆ ಕೂಡ ನಾವು LTCG ಟ್ಯಾಕ್ಸ್ ಜಾಸ್ತಿ ಆಗುತ್ತೆ, ರಿಟೈರ್ಮೆಂಟ್ ಕಾರ್ಪಸ್ ಕಮ್ಮಿ ಆಗುತ್ತೆ, ಅದಕ್ಕೆ ಬೇಕಾದಂತಹ ಸೂಕ್ತವಾದ ಕ್ರಮಗಳನ್ನು ಕೈಗೊಳ್ಳಿಲ್ಲ ಅಂತಂದ್ರೆ ಅದು ನಮ್ಮ ತಪ್ಪಾಗುತ್ತೆ. ನಮ್ಮ ಫೈನಾನ್ಸ್ ಅನ್ನು ಪ್ಲಾನ್ ಮಾಡುವವರು ನಾವು, ಸರ್ಕಾರ ಅಲ್ಲ. ಆದ್ದರಿಂದ ಈ ವಿಡಿಯೋನ ಸೀರಿಯಸ್ ಆಗಿ ತಗೊಳ್ತೀರಿ, ನಿಮ್ಮ ಸ್ನೇಹಿತರಿಗೂ ಕಳಿಸ್ಕೊಡ್ತೀನಿ ಅಂತ ಊಹಿಸ್ಕೊಳ್ತೇನೆ. ವಿಡಿಯೋದ ಕೊನೆಯಲ್ಲಿ ಏನು ಆಕ್ಷನ್ ಸ್ಟೆಪ್ಸ್ ನ ತಗೊಳ್ತೀನಿ ಅಂತ ತಿಳ್ಕೊಳ್ಳಿಕ್ಕೋಸ್ಕರ ಕಾತುರದಿಂದ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಹೈಯರ್ LTCG ಟ್ಯಾಕ್ಸ್ ಇನ್ ದ ಫ್ಯೂಚರ್ ಬರುತ್ತೆ ಅಂತ ಅಂದ್ರೆ ಅದಕ್ಕೆ ಏನು ಪ್ರಿಪ್ರೇಷನ್ ಮಾಡ್ತೀರಿ? ಉದಾಹರಣೆಗೆ SIP SCP ನ 10,000ರಿಂದ 12,000 ಮಾಡ್ತೀನಿ ಇತ್ಯಾದಿ. ಅದನ್ನು ದಯವಿಟ್ಟು ನೀವು ಟೈಪ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.